ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಮರಿಲಿಂಗೇಗೌಡ ಅಂದ್ಬಿಟ್ಟು. ಯಾವ ಊರವ್ರು ಸರ್? ಶ್ರೀರಂಗಪಟ್ಟಣ, ಗಂಜಾಮ್, ಮಂಡ್ಯ ಜಿಲ್ಲೆ. ಗಂಜಾಮ್ ಅವರಾ? ಗಂಜಾಮ್. ಸರ್ ನೀವು ಕೂಡ ಒಂದು ತಾಳೆ ಬೆಳೆ ಬೆಳೆದಿದ್ದೀರಾ? ಸರ್ ನಾವು ತಾಳೆ ಬೆಳೆ ನಾವು ಬೆಳೆದಿದ್ದೀವಿ. ನಮ್ಮದು ಸರಿಸುಮಾರು ಒಂದು 18 ವರ್ಷದಿಂದ ಹಣ್ಣು ಕಟ್ ಮಾಡ್ತಾ ಇದ್ದೀವಿ. ಅಂದರೆ ತಾಳೆ ಗಿಡ ನೆಟ್ಟು ಒಂದು 18 ವರ್ಷ ಆಗಿದೆ. ಎಷ್ಟು ಎಕರೆಗೆ ಹಾಕಿದ್ದೀರಾ? ನಮ್ಮದು ಒಂದು 3.5 ಎಕರೆಗೆ ಹಾಕಿದ್ದೀವಿ ತಾಳೆ ಗಿಡನ. ಆದರೆ ನನಗೆ ಫಸ್ಟು ಬಸವರಾಜ್ ಅವರು ಅಂತ ಹಿಂಗೇನೆ ಸೂಪರ್ವೈಸರ್ಗಳು ಬಂದ್ಬಿಟ್ಟದೇ ತಾಳೆ ಗಿಡ ನೆಡಿ ನೀವು ಅಂತೆಲ್ಲ ಹೇಳಿದರು, ಚಿನ್ನದ ಬೆಳೆ ಅಂತೆಲ್ಲ ಹೇಳಿ ಇದು ಮಾಡಿದರು. ನಾವು ಅವ್ರನ್ನ ಇಲ್ಲ ನಾವು ನೆಡಲ್ಲ ಅಂತ ಕಳಿಸ್ಬಿಟ್ಟಿದ್ವಿ. ಆಮೇಲೆ ಏನಾಯಿತು, ನಂತರ 3 ವರ್ಷದ ನಂತರ ನಮ್ಮ ಗಂಜಾಮ್ನಲ್ಲೇ ಚಂದ್ರಶೇಖರ್ ಅಂತ ನನಗಿಂತ 4 ವರ್ಷ 5-6 ವರ್ಷ ಮುಂಚೆನೇ ಅವರು ತಾಳೆ ಬೆಳೆ ಹಾಕಿದರು. ಆವಾಗ ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ನೀನು ಯಾರ ಮಾತು ಕೇಳಬೇಡ, ತಾಳೆ ಬೆಳೆ ಹಾಕು ಅಂಥೇಳಿ ಅವ್ರದ್ದು ಆಲಿ ಫಲ ಬರ್ತಾಯಿತ್ತು ತಾಳೆ ಬೆಳೆ. ಮತ್ತು ಅವರು ಮಂಗಳೂರಿಗೆ ಏನು ಬರ್ತಿತ್ತೋ ಆಯಿಲ್, ಕಚ್ಚಾ ಆಯಿಲು, ಅದನ್ನು ಅವ್ರು ಏನು ಮಾಡಿದ್ರು ಬಾಡಿಗೆಗೆ ಈ ಕಡೆ ಟೆಂಪೋದಲ್ಲಿ ಇದು ಮಾಡ್ತಾಯಿದ್ರು. ಆ ಒಂದು ಅನುಭವದ ಮೇಲೆ ಅವ್ರು ತಾಳೆ ಹಾಕಿದ್ರು. ಅವಾಗ ನಾವೇನು ಮಾಡಿದ್ವಿ, ನಾವು ತಾಳೆ ಹಾಕಿದ್ದೀವಿ. ಆದರೆ ತಾಳೆ ಬಗ್ಗೆ ಹೇಳ್ತಾ ಹೋಯ್ತಾದರೆ ಸರ್ ಮುಗಿಯಲ್ಲ, ಅಂಥ ನೆಮ್ಮದಿ. ಫಸ್ಟ್ ಆಫ್ ಆಲ್ ಈ ತಾಳೆ ಬಗ್ಗೆ ಹೇಳ್ತೀನಿ ಕೇಳಿ. ಖರ್ಚು ಕಮ್ಮಿ, ರಿಸ್ಕ್ ಇಲ್ಲ, ಟೆನ್ಷನ್ ಇಲ್ಲ, ತುಂಬ ಕಮ್ಮಿ. ಹೇಳ್ತಾ ಹೋಯ್ತಾಯಿದ್ರೆ ಒಳ್ಳೆಯ ಆದಾಯ ಇದೆ. ಸರ್ಕಾರದಿಂದ ಬೇಕಾದಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ, ನಾವು ತಗೊಳ್ತಾ ಇದ್ದೀವಿ. ಸರ್ ಅಟ್ ಪ್ರೆಸೆಂಟ್ ನೀವು ವಾರ್ಷಿಕವಾಗಿ ನಿಮಗೆ ಕಳೆದ ವರ್ಷ 2025ರಲ್ಲಿ ಎಷ್ಟು ಲಾಭ ಬಂದಿತ್ತು ಸರ್? ಸರ್ 25ರಲ್ಲಿ ಈಗ ನಂದು ಫುಲ್ ಸ್ಟೇಟ್ಮೆಂಟ್ ಇದೆ, ನಾನು ನನ್ನ ಕಡೆ ಕೊಟ್ಟಿದ್ದಾರೆ ಅವರು. ನೀವು ಒಂದು ಅಂದಾಜಲ್ಲಿ ಹೇಳಿ. ಒಂದು ವರ್ಷಕ್ಕೆ 1 ಎಕರೆಗೆ ಸರಿ ಸುಮಾರು 12ರಿಂದ 15-16 ಟನ್ ನಾವು ಹಣ್ಣು ಹಾಕ್ತೀವಿ ನಾವು ಒಂದು ವರ್ಷಕ್ಕೆ 1 ಎಕರೆಗೆ. ಅದರಲ್ಲಿ ಪ್ರತಿ ಇವಾಗ ಬೆಲೆ ಏನಿದೆ, ಇಳುವರಿ ನಾವು ಯಾವ ಕೊಡ್ತೀವೋ ಎಷ್ಟು ಕಮ್ಮಿ ಆಗ್ತಿದೆ ಜಾಸ್ತಿ ಆಗಿದೆ ಅದು ಬೇರೆ ವಿಚಾರ. ಚಳಿಗಾಲದಲ್ಲಿ ಕಮ್ಮಿ ಆಗುತ್ತೆ. ವರ್ಷ ಸರಾಸರಿಗೆ ನಾವು ಒಂದು 12ರಿಂದ 15 ಟನ್ ಹಣ್ಣು ಬರ್ತದೆ. ಮತ್ತು ಬೆಂಬಲ ಬೆಲೆ ಅದು ಫಸ್ಟು 5 ರೂಪಾಯಿನಿಂದ ಹಿಡಿದು 15ವರೆಗೆ ಬಂದಿದೆ ಈಗ. ಏನು ಬೆಂಬಲ ಬೆಲೆ ಇವತ್ತು ಪ್ರತಿ ಒಂದು ಕಟಾವು 15 ದಿನಕ್ಕೆ ಒಂದು ಸಲ ಕಟಾವು ಮಾಡಿಸ್ತಾರೆ ಡಿಪಾರ್ಟ್ಮೆಂಟ್ನವರು. ತಿಂಗಳಿಗೆ 2 ಬೆಳೆ. ಆಮೇಲೆ ಪ್ರತಿ ತಿಂಗಳಿಗೂ ಅಕೌಂಟಿಗೆ ನಮ್ದು ಏನು ಹಣ್ಣನ್ನು ಹಾಕಿರ್ತೀವಿ, ಏನು ರೇಟ್ ಇರ್ತದೆ ಅವತ್ತು ಪ್ರೈಸು ನಮಗೆ ಗೊತ್ತಿಲ್ಲದಂಗೆ ಅವ್ರ ಅಕೌಂಟಿಗೆ ಮೇಂಟೈನ್ ಮಾಡ್ತಾ ಇರ್ತಾರೆ ಅವರು. ನಾವು ಸರ್ ಈ ತಿಂಗಳು ಹಣ್ಣೊಂದು ಅಮೌಂಟೇ ಬಂದಿಲ್ವಲ್ಲ ಅಂತ ಇವತ್ತವರೆಗೂ ಯಾರನ್ನೂ ಕೇಳೇ ಇಲ್ಲ. ಪ್ರತಿ ಸತಿನೂ ಬರ್ತಾನೆ ಇರ್ತದೆ ಹಣ್ಣು. ಹಾಗೆ ಇದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಲೇಬರ್ ಖರ್ಚು ಹೇಳ್ತೀನಿ ಕೇಳಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಲೇಬರು ತುಂಬ ಕಮ್ಮಿ. ಈಗ ನಾವೇ ಒಬ್ಬ ರೈತ ಸ್ವಂತವಾಗಿ ಇಬ್ಬರು ಮಾಡ್ಕೋಬೋದು. ಹಣ್ಣು ಕಟ್ ಮಾಡೋದು 3 ದಿನ ಖರ್ಚಿರ್ತದೆ ಸರ್ ಇದರಲ್ಲಿ. ಏನು ಹಣ್ಣು ಕಟ್ ಮಾಡ್ತೀವಿ, ಹಣ್ಣು ಕಟ್ ಮಾಡೋದು 1 ದಿನ ಇರ್ತದೆ, ಅಥವಾ ಜಾಸ್ತಿ ಇಳುವರಿ ಜಾಸ್ತಿ ಇದ್ದರೆ 2 ದಿನ ಆಯ್ತದೆ. ಮಾರನೆಗೆ ಒರ್ತೀವಿ, ತಗೊಂಡೋಗಲ್ಲಿ 2 ಆಳು ಕಟ್ಕೊಂಡು ತಗೊಂಡೋಗಲ್ಲಿ ಒತ್ತೆ ಹಾಕಿದ ಮೇಲೆ ಬರ್ತದೆ, ಟ್ಯಾಕ್ಟ್ರ್ ಬರ್ತದೆ, ತುಂಬ್ಕೊಳ್ತೇವೆ, ಹೋಯ್ತದೆ. 3ರಿಂದ 4 ದಿನ ಕೆಲಸ ಅಷ್ಟೇ. ವರ್ಷ ಪೂರ್ತಿ ಇದಕ್ಕೆ ಒಂದು ಔಷಧಿ ಹೊಡೆಯಲ್ಲ. ಇದಕ್ಕೆ ಎಷ್ಟೇ ಮಳೆ ಹೋದ್ರೂ ಹಣ್ಣು ಕೊಳ್ತಾಯಿತ್ತು ಅನ್ನೋಂಗಿಲ್ಲ. ಎಷ್ಟೇ ಬಿಸಿಲು ಬಿದ್ದರೂ ಕೂಡ ಬಿಸಿಲು ಬಿದ್ದಷ್ಟು ಹಣ್ಣು ಇಳುವರಿ ಚೆನ್ನಾಗಿ ಜಾಸ್ತಿ ಬರ್ತದೆ. ಇದರಲ್ಲಿ ಮಳೆ ಎಷ್ಟು ಹೋಯ್ತದೋ ಅಷ್ಟು ಪರಮಾನಂದ. ಇದಕ್ಕೆ ದೈತ್ಯ ಬೆಳೆ ಇದು. ಈ ಬೆಳೆಗೆ ಇವತ್ತವರೆಗೂ ನಾವು ನೆಟ್ಟು ತವಳಿಂದ ಇಲ್ಲಿವರೆಗೂ ಒಂದು ಗಿಡ ಸತ್ತಿಲ್ಲ, ಒಂದೇ ಒಂದು ಮರದಲ್ಲಿ ಇಳುವರಿ ಕಮ್ಮಿ ಆಗಿಲ್ಲ. ಇದು ಹೆಂಗೆ ಅಂತಂದರೆ ಪ್ರತಿ ಮರದಲ್ಲೂ ವರ್ಷ ಪೂರ್ತ ಬೆಳೆ ಬರ್ತಾನೆ ಇರ್ತದೆ. ಇದು ಯಾವುದೇ ಥರದ ಔಷಧಿ ಹೊಡೆಯೋಂಗಿಲ್ಲ, ರೋಗ ಬಂದ್ಬಿಟ್ಟೈತೆ ಅಂತ ಅನ್ನುವಂಗಿಲ್ಲ, ಆಳುಗಳು ಟಿಲ್ಲರ್ ಹೊಡೆಯೋಂಗಿಲ್ಲ, ಟ್ಯಾಕ್ಟ್ರು ಹೊಡೆಯೋಂಗಿಲ್ಲ. ಯಾಕೆಂದರೆ ಬೇರೆ ಕೀಳಬಾರ್ದು ಇದು ನೋಡಿ ನೀವು ನೋಡ್ತಾ ಇರ್ತೀರ. ಎಷ್ಟೇ ಕಳೆ ಬೆಳೆ ಬಂದರೂ ಕೂಡ ಅದನ್ನು ಉಳುಮೆ ಮಾಡೋಂಗಿಲ್ಲ. ಇದು ಮೇಲೆ ಬೇರೆ ಇರ್ತದೆ. ನಾವು ನೀರೊಂದು ಚೆನ್ನಾಗಿ ಕೊಡಬೇಕು. ನೋಡಿ ನಮ್ಮ ತೋಟದಲ್ಲಿ ವರ್ಷಾನ್ಗಟ್ಟಲೆ ನಾನು ಗೊಬ್ಬರನೇ ಹಾಕಿಲ್ಲ. ನಮಗೆ ಆರ್ಥಿಕ ಪರಿಸ್ಥಿತಿ ಪ್ರಾಬ್ಲಮ್ ಆದಾಗ ನಾನು ವರ್ಷ ಪೂರ್ತಿ ಗೊಬ್ಬರನೇ ಹಾಕ್ತಂತೇನೆ, ಬರೀ ನೀರು ಕಟ್ಕೊಂಡು ನಾನು ಬೆಳೆ ತಗೊಂಡಿದ್ದೀನಿ. ಅದು ಯಾವ ಬೆಳೆ ಬರ್ತದೆ? ಸಾಧ್ಯ. ಔಷಧಿನೇ ಹೊಡೆದಂತೆಯೇ ಯಾವ ಬೆಳೆನ ಇವತ್ತು ರೈತ ಬೆಳೆಯೋಕ್ಕಾಯ್ತದೆ? ಸರ್ ಈಗ ಟೋಟಲಾಗಿ ನೀವು ಎಷ್ಟು ಎಕರೆಗೆ ಹಾಕಿದ್ದೀರಾ ಸರ್? 3.5 ಎಕರೆಗೆ ಹಾಕಿದ್ದೀವಿ. ನಿಮಗೆ ವಾರ್ಷಿಕವಾಗಿ ಖರ್ಚುಗಳದು ಎಷ್ಟು ಮಿಗುತ್ತೆ ಸರ್ ಒಂದು ವರ್ಷಕ್ಕೆ? ಸರ್ 1 ಎಕರೆಗೆ 15ರಿಂದ 18-20 ಸಾವಿರ ಖರ್ಚು ಬರ್ತದೆ. ಅಂದರೆ ಅದು ಒಂದು ಎಕರೆಗೆ ಒಂದು ಎಕರೆ ಹೇಳ್ತಾರೆ ನಿಮಗೆ ಎಕರೆ ಲೆಕ್ಕ. ನಾವು ಎಷ್ಟು ಎಕರೆ ಏನಾದ್ರು ಬೆಳೆದಿರ್ತೀವಿ ಆದಾಯ ಬಂದ್ಬಿಟ್ಟುದೇನೆ ಅದು ವರ್ಷ ಹೋಗ್ತಾ ಇರ್ತದೆ. ನಾವು ಏನು ರೇಟ್ ಕೊಡ್ತಾರೆ ಖರ್ಚು ಬರೋದು ಈಗ ಹೇಳಿ ನೋಡಿ ಸರ್. 1 ಎಕರೆಗೆ ಇದೆ ಲೇಬರ್ ಖರ್ಚು ತೋಟದ್ದು. ವರ್ಷ ಪೂರ್ತಿ ನಮಗೆ ಏನು ಖರ್ಚಾಗ್ಬೋದು ಅಂತ ಅಂದರೆ ಒಂದು ವರ್ಷಕ್ಕೆ 18ರಿಂದ 22 ಸಾವಿರ ರೂಪಾಯಿ ಖರ್ಚು ಬೀಳ್ತದೆ 1 ಎಕರೆಗೆ. ಯಾವುದು ಗೊಬ್ಬರ ಮತ್ತು ಲೇಬರ್ಸು
ಈ ಗೊಬ್ಬರ ಲೇಬರ್ಸ್ ಎರಡು ಬಿಟ್ರೆ ಇನ್ನು ಬೇರೆ ಯಾವುದಕ್ಕೂ ನಾವು ಖರ್ಚು ಬರಲ್ಲ. ಇದಕ್ಕೆ ಗೊಬ್ಬರ ಹಾಕ್ತೀವಿ, ಹಣ್ಣು ಕಟ್ ಮಾಡ್ತೀವಿ, ಆಳುಗಳ ಖರ್ಚು ಬೀಳ್ತದೆ, ಇವೆರಡೇ ಖರ್ಚು ಬರೋದು. ಇದಕ್ಕೆ ಆದಾಯ ಬಂದು ನಾವು ಹೆಂಗೆ ನೀರು ಗೊಬ್ಬರ ಕೊಟ್ಕೊಂಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದಾಯ ಬಂದು ಒಂದು ಎಕರೆಗೆ 15, ಇವಾಗ ನೋಡಿ ಒಂದು ಟನ್ಗೆ 15,500 ಇದೆ ಮಿನಿಮಮ್. ಸಪೋರ್ಟ್ ಪ್ರೈಸ್ ಹೇಳ್ತಾ ಇದ್ದೀನಿ ನಿಮಗೆ. ಅಲ್ಲಿ ಎಷ್ಟಾಯಿತು? 1.5 ಲಕ್ಷ ಆಯಿತು ಒಂದು ಎಕರೆಗೆ. 1.5 ಲಕ್ಷ ಆಯಿತು ಅಮೌಂಟು. ಅದರಲ್ಲಿ ಒಂದು 15ರಿಂದ 20 ಮಿನಿಮಮ್ 25,000 ಮೇಲೆ ಯಾವುದೇ ಕಾರಣಕ್ಕೆ ಖರ್ಚು ಆಗಲ್ಲ ಒಂದು ಎಕರೆಗೆ. 1 ಲಕ್ಷ ಉಳ್ಕೊಳ್ಳುತ್ತೆ. 80ರಿಂದ 1 ಲಕ್ಷ ನೀನು ಹೆಂಗೆ ಹೋದ್ರೆ ನಮ್ಗೆ ಉಳಿತಾಯ ಆಗುತ್ತೆ ಒಂದು ಎಕರೆಗೆ ತಾಳೆ ಬೆಳೆಯಲ್ಲಿ. ಸರಾಸರಿ ನಾನು ಬರೀ 12 ಟನ್ಗೆ, 13 ಟನ್, 14 ಟನ್ಗೆ, 17, 18 ಟನ್ ಕೂಡ ಒಂದು ಎಕರೆಗೆ ನಮ್ಗೆ ಇಳುವರಿ ತಗೋಬೋದು. 15 ವರ್ಷದ ನಂತರ 7 ವರ್ಷಕ್ಕೆ ಒಂದು ಸ್ಟೇಜ್ ಬರ್ತದೆ ಇಳುವರಿ, 8 ವರ್ಷಕ್ಕೆ ಒಂದು ಬರ್ತದೆ, 10 ವರ್ಷಕ್ಕೆ ಒಂಥರ ಸ್ಟೇಜ್ ಬರ್ತದೆ. ಮರ ಬರ್ತಾ 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 ಬಲಿತಾ ದೊಡ್ಡದಾಯ್ತಾ ನಾವು ಇಳುವರಿ ಲೆಕ್ಕ ಹಾಕಬೇಕು ಸರ್. ಇದನ್ನು 2025ರಲ್ಲಿ ನಮಗೆ 3,88,000 ರೂಪಾಯಿ ದುಡ್ಡು ಬಂದಿದೆ. ಅದರಲ್ಲಿ ಖರ್ಚು ಎಷ್ಟು ಸರ್? ಅದರಲ್ಲಿ ಖರ್ಚು ಬಂದು ಅದರಲ್ಲಿ 45ರಿಂದ 50,000 ರೂಪಾಯಿ ಖರ್ಚು ಬಂದಿದೆ ಸರ್. ಅದ್ರ ಅಲ್ಲಿಗೆ 3,30,000 ಚಿಲ್ಲರೆ ಉಳಿಸಿದ್ದೀವಿ. ಅದರಲ್ಲಿ ಪಟ್ಟಿ ಸಮೇತ ಕೊಡ್ತೀನಿ. ಆ 3,30,000 ಲಾಭ ಬಂದಿರೋದು ಎಷ್ಟು ಎಕರೆಗೆ ಸರ್? 3.5 ಎಕರೆಗೆ. 3.5 ಎಕರೆಗೆ ಬಂದಿದೆ. 3.5 ಎಕರೆಗೆ. ಅಂದರೆ ಇದರಲ್ಲಿ ರೈತನಿಗೆ ಯಾವುದೇ ಕಾರಣಕ್ಕೂ ನಷ್ಟ ಆಗಲ್ಲ ಸರ್. ನಷ್ಟ ಖಂಡಿತ ಆಗಲ್ಲ. ನಷ್ಟ ಆಗೋದು ಇಲ್ಲ. ಎಲ್ಲದಕ್ಕಿಂತ ಇನ್ನೊಂದು ಹೇಳ್ತೀನಿ ಕೇಳಿ. ನೀವು ಬರೀ ಆದಾಯದ ಹೇಳ್ತಾ ಇದ್ದೀರಿ ಅಲ್ವಾ, ಇದರಲ್ಲಿ ಎಷ್ಟು ನೆಮ್ಮದಿ ಐತೆ ಗೊತ್ತಾ ಸರ್? ರಿಸ್ಕೇ ಇಲ್ಲ. ಇದರಲ್ಲಿ ಬೆಳೆ ಹಾಳಾಗೋದಿಲ್ಲ. ನಾವೆಲ್ಲೋ ಕೂತಿದ್ರು ನಮಗೆ ಆರಾಮಾಗಿ ಅದು ವರ್ಷ ಪೂರ್ತ ನಮಗೆ ಆದಾಯ ತಂದು ಕೊಡ್ತಾ ಇರ್ತದೆ. ಇದು ಮುಖ್ಯವಾಗಿ. ಸರ್, ಇವಾಗ ಇನ್ನೊಂದು ಪ್ರಶ್ನೆ. ಈಗ ಒಂದು ತಿಂಗಳಲ್ಲಿ ಎರಡು ಕಟಾವು ಇರುತ್ತಲ್ವಾ? ಹೌದು, 2 ಕಟಾವು ಇರ್ತದೆ. ಆ 2 ಕಟಾವು ಸಮಯದಲ್ಲಿ ನೀವು ತೋಟಕ್ಕೆ, ಅಂದರೆ ಒಂದು ತಿಂಗಳಲ್ಲಿ ನಿಮ್ಮ ತೋಟಕ್ಕೆ ಎಷ್ಟು ದಿನ ಬರಬೇಕಾಗುತ್ತೆ ಸರ್? ಅದು ನಾವು ಬರ್ದೇನೂ ಇರ್ಬೋದು, ಡೈಲಿನೂ ಬರ್ಬೋದು. ಇದನ್ನ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ, ನೀವು ಅರ್ಥ ಮಾಡ್ಕೊಳ್ಳಿ. ವರ್ಷ ಪೂರ್ತ ನಾನು ತಾಳೆ ತೋಟಕ್ಕೆ ಬರ್ದಂತೇನೆ ನಾನು ಆದಾಯ ತೆಗಿತೀನಿ. ಅದು ಹೆಂಗೆ ಅಂತ ನೀವು ಕೇಳಿದ್ರೆ ಅದು ಹೆಂಗೆ ಸಾಧ್ಯ ಅಂತ ನೀವು ಹೇಳ್ಬೋದು. ಬರೀ ಫೋನ್ ಕಾಂಟ್ಯಾಕ್ಟಲ್ಲೇ ಹಣ್ಣು ಕಡಿಯೋವನು ಫೋನ್ ಕಾಂಟ್ಯಾಕ್ಟಲ್ಲಿ ಇರ್ತಾನೆ, ಇವರವನ್ ಕಾಂಟ್ಯಾಕ್ಟಲ್ಲಿ ಇರ್ತಾನೆ, ಟ್ರಾನ್ಸ್ಫರಿಂಗು ಎತ್ಕೊಂಡು ಹೋಗಂದ್ರೆ ಅದು ಬಿಡ್ಸ್ಗೆ ಹಾಕೋನು ಫೋನ್ ಕಾಂಟ್ಯಾಕ್ಟಲ್ಲಿ ಇರ್ತಾನೆ. ನಾವೆಲ್ಲೋ ಕೂತ್ಕೊಂಡು ಸರ್ ನಾಳೆ ಹಣ್ಣು ಕಟ್ಟೋರು ಅವರೇ ಫೋನ್ ಮಾಡ್ತಾರೆ, ಸೂಪರ್ವೈಸರು. ಓಕೆ ಸರ್. ಈಗ ಇನ್ನೊಂದು ಪ್ರಶ್ನೆ. ಈಗ ಒಂದು ಸಸಿ ನೆಟ್ಟ ಮೇಲೆ, ಒಂದು ತಾಳೆ ಸಸಿನ ನೆಟ್ಟ ಮೇಲೆ ಸರ್, ಅದು ಫಲ ಕೊಡೋಕೆ ಶುರು ಆಗೋದು ಎಷ್ಟನೇ ವಯಸ್ಸಿಂದ? 3ನೇ ವರ್ಷಕ್ಕೆ ಅದು ಇಳುವರಿ ಸ್ಟಾರ್ಟ್ ಆಗ್ತದೆ. ಅಂದರೆ ಹೂವು ಕಾಯಿ ಬರ್ತದೆ ಸಣ್ಣ ಪ್ರಮಾಣದಲ್ಲಿ. ಒಂದು 4ರಿಂದ 5 kg ಬರ್ತದೆ. ಏನು 4ನೇ ವರ್ಷಕ್ಕೆ. 3ನೇ ವರ್ಷಕ್ಕೆ ಹೂವು ಹೊಡಿತದೆ, ಗಿಡ ನೆಟ್ಟದ. 4ನೇ ವರ್ಷಕ್ಕೆ ಅದು ಸ್ಟಾರ್ಟ್ ಆಗ್ತದೆ. ನಮ್ಗೆ ಇಳುವರಿ ಬಂದು 5 ವರ್ಷಕ್ಕೆ 7 kg 8 kg ಬರ್ತದೆ. 7 ವರ್ಷಕ್ಕೆ 10-12 kg ರೈಸ್ ಆಯ್ತದೆ. 7 kg. ಅಂದರೆ ಒಂದು ಮರ ಪ್ರಾಪ್ತ ವಯಸ್ಸಿಗೆ ಬರಬೇಕು ಅಂತಂದರೆ 7 ವರ್ಷ ಆಗಬೇಕು. 7 ವರ್ಷ ಬರಬೇಕು ಮಿನಿಮಮ್ಮು. ಅದಕ್ಕೆ ಇಳುವರಿ ಬರಬೇಕು ಅಂತಂದರೆ 7 ವರ್ಷ ಬರ್ತದೆ. 7 ವರ್ಷಕ್ಕೆ 8, 10, 12, 15 kg ಹಣ್ಣು ಬರ್ತದೆ ಒಂದು ಗೊನೆಯಲ್ಲಿ. ಸರ್, ಲೇಬರ್ ಸಮಸ್ಯೆಗಳೇನಾರ ಇದೆಯಾ? ಲೇಬರ್ ಸಮಸ್ಯೆ ಖಂಡಿತ ಇಲ್ಲ ಇದಕ್ಕೆ. ನೋಡಿ, ಲೇಬರ್ಸ್ ಎಷ್ಟು ಒಳ್ಳೇದು ಮಾಡಿದ್ದಾರೆ ಅಂತಂದರೆ, ಈಗ ನಾನು ಒಬ್ಬ ರೈತ, ನನಗೆ ನಾನೇ ಕಟಾವು ಮಾಡ್ಕೊಂಡು ನಾನೇ ಒತ್ತಿ ನಾನೇ ಹಾಕೊಂಡು ಹೋದ್ರು ಓಕೆ, ಆ ಆದಾಯ ನನಗೆ ಉಳಿತದೆ. ಈಗ ನಾವುಗೆ ಅದು ಇದ್ರ ಬಗ್ಗೆ ಕಣ್ ಕಟ್ ಮಾಡೋಕ್ಕೆ ಬರಲ್ಲ, ಹೊರಗೆ ಬರಲ್ಲ, ಆಗಲ್ಲ ಅಂತಂದರೆ ಸರ್ ಇವತ್ತು ಅವ್ರು ಏನು ಮಾಡಿದ್ದಾರೆ, ಹಣ್ಣು ಕಟ್ ಮಾಡೋಕ್ಕೆ ಅಂತೇಳಿ ಪ್ರತಿಯೊಂದು ತೋಟಕ್ಕೂ ಒಬ್ಬ ಆಳುಗಳನ್ನು ನೇಮಿಸಿದ್ದಾರೆ. ಈಗ ನಾವು ಒಂದು ಊರಲ್ಲಿ 4-5 ತಾಳೆ ತೋಟ ಇದ್ದರೆ ಅಲ್ಲಿ ಒಬ್ಬನ ವಹಿಸಿರ್ತಾರೆ. ಆ ಪ್ರಕಾರ ಬಂದು ಅವನು ನಮ್ದು ಇವತ್ತು ಕಟ್ ಮಾಡಿದ್ರೆ ನಾಳೆ ಇನ್ನೊಬ್ಬನ ಕಟ್ ಮಾಡ್ತಾನೆ. ಅವ್ನು ಕಟ್ ಮಾಡ್ಬಿಟ್ಟು ಹೊಂಡಾಗ್ತಾ ಇರೋದೆ. ನಾವು ಆಳುಗಳು ಕೊಟ್ಟು ನಾವು ಎತ್ಕೊಂಡಿದ್ದಾನೆ ನಾವು ಹಾಕೊಂಡು ಹೋಗ್ತೀವಿ ಗಾಡಿಗೆ. ಆದರೂ ನಾವು ಎಲ್ಲ ಅವಂದೇನೆ ಅಂತ ಅನ್ನೋದು ಒಂದು kgಗೆ 1 ರೂಪಾಯಿ ನನಗೆ ಇವತ್ತು ಹೊಸ ಸಿಸ್ಟಮ್ ಮಾಡಿದ್ದಾರೆ ತಾಳೆ ಬೆಳೆಯಲ್ಲಿ. ಯಾರೋ ಡಿಪಾರ್ಟ್ಮೆಂಟಲ್ಲಿ ಏನು ಅಂತಂದರೆ, ಕಟಾವು ಮಾಡಿ ಒತ್ಕೊಂಡು ಅವನೇ ಗಾಡಿಗೆ ತುಂಬ್ಕೊಂಡು ತಗೊಂಡು ಹೋಗ್ಬಿಟ್ಟು ಬಿಡ್ಸ್ಗೆ ಹಾಕ್ಬಿಟ್ಟದನೆ ಬಿಲ್ ತಂದು ಕೊಡ್ತಾನೆ. 1.25 ರೂಪಾಯಿ 1 ಟನ್ಗೆ. ಇದು 1 kgಗೆ. ಈ ತಾಳೆ ಮರ ಇದೆಯಲ್ಲ ಸರ್, ಇದರ ಆಯುಸ್ ಎಷ್ಟು ಸರ್? ಎಷ್ಟು ವರ್ಷದವರೆಗೂ ಫಲ ಕೊಡುತ್ತೆ ಇದು? 30ರಿಂದ 35 ವರ್ಷ ಗಂಟನೂ ಇಳುವರಿ ಚೆನ್ನಾಗಿ ಬರ್ತದೆ. ಆಚೆಗೆ ಹೋಗ್ತಾ ಇಳುವರಿ ಕಮ್ಮಿ ಆಗ್ತಾ ಬರ್ತದೆ. 35 ವರ್ಷದ ನಂತರ ಇಳುವರಿ ಕಮ್ಮಿ ಆಗ್ತಾ ಬರ್ತಾ ಇರ್ತದೆ.
ಆಚೆಗೆ 10 ವರ್ಷ 15 ವರ್ಷ ನಾವು ಹಣ್ಣು ಕಟ್ ಮಾಡ್ಬೋದು, ಆದರೆ ಇಳುವರಿ ಕಮ್ಮಿ ಬರ್ತದೆ. 30-35 ವರ್ಷ ಗಂಟ ಒಳ್ಳೆ ಇಳುವರಿ ಬರ್ತದೆ ಸರಾಸರಿ. ಅದು 7 ವರ್ಷದಿಂದ ಹಿಡಿದು 35 ವರ್ಷ ಗಂಟನೂ ಒಳ್ಳೆ ಇಳುವರಿ ಬರ್ತದೆ. ಅದ್ರ ನಂತರ ಇಳುವರಿ ಕಮ್ಮಿ ಆಗುತ್ತೆ. ಸರ್ ಈಗ ತೆಂಗಿನ ಒಂದು ಸಸಿಗೂ ಈ ಒಂದು ಸಸಿಗೂ ಏನಾರ ವ್ಯತ್ಯಾಸ ಏನಾರ ಇದೆಯಾ? ತುಂಬ ವ್ಯತ್ಯಾಸ ಇದೆ ಸರ್. ಈಗ ತೆಂಗಿಂದು ಹೇಗೆ ಅಂತಂದರೆ ಅದು ಒಂದು ಸಲ ರೈಟ್ ಇರ್ತದೆ, ಒಂದು ಸಲ ರೈಟ್ ಇರಲ್ಲ. ನೀರಿನ ಪ್ರಾಬ್ಲಮ್ ಆದರೆ ಅದು ಒಳ್ಳೆ ಉದುರೋಗ್ಬಿಡ್ತದೆ. ಅದಕ್ಕೆ ಯಾವಾಗಲೂ ನೀರು ಚೆನ್ನಾಗಿರಬೇಕು. ಇದಕ್ಕೆ ನೀರು 6 ತಿಂಗಳು ನೀರಿಲ್ಲ ಅಂತಂದ್ರೂ ಇಳುವರಿ ಕಮ್ಮಿ ಆಗ್ಬೋದ್ರು, ಅದು ಗಿಡ ಸಾಯಲ್ಲ. 1 ವರ್ಷ ನೀರು ಇಲ್ಲದೆ ಹೋದ್ರು ಗಿಡ ಸಾಯಲ್ಲ. ನೀರು ಕೊಟ್ಟ ಆಟೋಮೆಟಿಕ್ಕಾಗಿ ತಿರ್ಗಾ 4 ತಿಂಗಳು 5 ತಿಂಗಳಿಗೆ ಅದು ರೆಡಿ ಆಗಿಬಿಡ್ತದೆ. ತೆಂಗಿನ ಹೆಂಗೆ ಅಂತಂದರೆ ಇವಾಗ ನವಂಬರ್, ಡಿಸೆಂಬರ್, ಜನವರಿಯಲ್ಲಿ ಎಳ್ನೀರು 12 ರೂಪಾಯಿ 10 ರೂಪಾಯಿ ಬರ್ತದೆ ಎಳ್ನೀರು. ಬೇಸಿಗೆಯಲ್ಲಿ 30-35 ರೂಪಾಯಿಗೆ ಎಳ್ನೀರು ತಗೊಳ್ತಾನೆ. ಆದರೆ ಇಲ್ಲಿ ವ್ಯತ್ಯಾಸ ನೋಡಿ ಹೆಂಗೇನೆ, ಯಾವಾಗ ಎಳ್ನೀರು ರೇಟ್ ಕಮ್ಮಿ ಇರ್ತದೋ ಅವಾಗ ಯಥೇಚ್ಛವಾಗಿ ಎಳ್ನೀರು ಸಿಗುತ್ತೆ ನಮಗೆ. 500 ಎಳ್ನೀರು ಸಿಗ್ತಿದ್ದದ್ದು 1,500 ಎಳ್ನೀರು ಸಿಗ್ತದೆ. ಯಾವಾಗ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಅಲ್ಲಿ. ಅವಾಗ ಎಷ್ಟು ರೇಟು? ಬರೀ 12-13 ರೂಪಾಯಿ. 35 ರೂಪಾಯಿ 40 ರೂಪಾಯಿ ರೈಟ್ ಕೊಡ್ತಾರೆ ಈಗ ಅಲ್ಲಿ. ಇವಾಗ ಯಾವಾಗ ಮಾರ್ಚಿಗೆ ಕಳ್ಕೊಂಡು 2 ಬೆಳೆ ಅಂದರೆ ಎಷ್ಟು ಎಳ್ನೀರು ಸಿಗ್ತದೆ? ಜೂನ್ ಒಳಗಂಟ ಸಿಗುತ್ತೆ ಅಷ್ಟೇ. ಯಾವ ಮಳೆಗಾಲ ಸ್ಟಾರ್ಟ್ ಆಯಿತು ತಿರ್ಗಾ ಆಟೋಮೆಟಿಕ್ಕಾಗಿ ಎಳ್ನೀರ್ದು ರೇಟ್ ಡೌನ್ ಆಗೋಗ್ತದೆ. ನಮಗೆ ರೈಟು ಎಳ್ನೀರು ರೈಟ್ ಇದ್ದಾಗ ಇಳುವರಿ ಸಿಗೋಲ್ಲ. ಎಳ್ನೀರು 1,500 ಸಾವಿರ ಸಿಗ್ತಿದ್ದದ್ದು 500 ಎಳ್ನೀರಿಗೆ ಬರ್ತದೆ. ಆವಾಗ ರೈಟ್ ಚೆನ್ನಾಗಿರ್ತದೆ ಅಷ್ಟೇ. ಇದಕ್ಕೂ ಅದಕ್ಕೂ ತುಂಬ ಡಿಪೆಂಡ್ ಇದೆ ಸರ್ ಇದು. ಸರ್ ನಮ್ಮ ಒಂದು ರೈತರಿಗೆ ಏನಾರು ನಿಮ್ಮ ಸಲಹೆ ಏನಾರು ಕೊಡೋಕ್ಕೆ ಇಷ್ಟಪಡ್ತೀರಾ? ಸರ್ ನಾನು ಒಂದು ಹೇಳ್ತೀನಿ, ತಾಳೆ ಬಗ್ಗೆ ಇವತ್ತವರೆಗೂ ತಾಳೆ ನೆಟ್ಟಿ ಕೆಟ್ಟಿರೋ ಒಬ್ಬ ರೈತ ಇಲ್ಲ. ನಾನು ಎಲ್ಲಿಗೆ ನಾನು ಸಾಬೀತು ಮಾಡಿ, ನಾನು ಇವತ್ತು ನೆಟ್ಟಿ ಇದ್ರ ಫಲ ಉಂಡು ನಾನು ಬೆಳೆದು ಇದರಲ್ಲಿ ನೆಮ್ಮದಿ ಕಂಡ್ಕೊಂಡಿರೋ ನಾನು. ಅದ್ರ ಬಗ್ಗೆ ಬೇಕಾದ್ರೆ ನಾನು ಎದುರುಗಡೆ ಯಾರು ಲಾಸ್ ಆಗಿರೋ ರೈತರು ನನ್ನ ಹತ್ರ ಬರಲಿ, ನನ್ನ ಹತ್ರ ಅವ್ರದ್ದು ಅನುಭವ ಅವ್ರು ಹೇಳಿ, ನನ್ನ ಅನುಭವ ಹೇಳ್ತೀನಿ. ಅವ್ರಿಗೆ ಲಾಸ್ ಹೆಂಗಾಗೈತೆ, ಖರ್ಚು ಹೆಂಗಾಗೈತೆ ಅಂತ. ನಾನು ಖರ್ಚು ಹೆಂಗಾಗೈತೆ, ಆದಾಯ ಹೆಂಗಾಗೈತೆ ಅಂತ ನಾನು ಹೇಳ್ತೀನಿ. ಸರ್ ನೀವು ತಾಳೆ ಬಿಟ್ಟು ಬೇರೆ ಏನಾರ ಬೆಳೆ ಹಾಕಿದ್ದೀರಾ? ಇದು ಭಾಳ ಒಳ್ಳೆಯ ಪ್ರಶ್ನೆ ಸರ್ ಇದು. ಈ ತಾಳೆನ ಹಾಕ್ತಿದ್ವಿ. ತಾಳೆ ಹಾಕೋದಾದ್ಮೇಲೆ ಎಲ್ಲ ಒಂದು 8-10 ವರ್ಷ ನಾವು ಬೆಳೆಯನ್ನು ತಗೊಳ್ಳೋಕ್ಕೆ ಯಾವಾಗ ಶುರು ಆಯ್ತು, 8 ವರ್ಷದ ನಂತರ ಯಾವಾಗ ಇಳುವರಿ ಸ್ಟಾರ್ಟ್ ಆಯಿತು. ಹಿಂಗೇನೆ ಯಾರೋ ನಮ್ಮ ಸ್ನೇಹಿತರು ಬಂದರು, ಮಡಕೇರಾದವರು. ಅವ್ರು ಬಂದು ಏನು ಮಾಡಿದ್ರು, ತುಂಬ ನಳ್ಳಿದೆ, ನೀನು ಏಲಕ್ಕಿ ಯಾಕೆ ಹಾಕ್ಬಾರ್ದು? ಕಾಡೆಮೆಮ್ ಏಲಕ್ಕಿ ಇದರೊಳಗೆ ನಾವು ಇಲ್ಲಿ ನಮ್ಮ ಪ್ಲೇಸಲ್ಲಿ ಏಲಕ್ಕಿ ಬರ್ತದ ಈ ಕಡೆ ಅರೆ ಮಲೆನಾಡಲ್ಲಿ. ಅಂದರೆ ಇದೆಲ್ಲ ಮಲೆನಾಡು ಕಡೆ ಅಂತ ಅಂದಾಗ ಇಲ್ಲ ನಳ್ಳು ಮುಖ್ಯ, ನಳ್ಳಿದ್ರೆ ನೀನು ಹಾಕ್ಬೋದು, ಈಜಾಗಿ ಬರ್ತದೆ ಅಂದರು. ಸರ್ ನಾನು ಏಲಕ್ಕಿನ ಅವರೇ ಗಿಡ ತರಿಸಿದ್ರು, 3 ಎಕರೆಗೂ ಹಾಕ್ತೆ ನಾನು ಏಲಕ್ಕಿನ. ಇವತ್ತವರೆಗೂ ಏಲಕ್ಕಿ ಇದೆ ನನ್ನ ತೋಟದೊಳಗೆ. 2018ರಲ್ಲಿ ನಾನು ಏಲಕ್ಕಿ ಹಾಕಿದೆ. ಈಗ 2026 ಇಲ್ಲಿ ಇವತ್ತವರೆಗೂ ನಾನು ಏಲಕ್ಕಿ ಕುಯ್ತಾಯಿದ್ದೀನಿ. ಮೆಣಸು ಹಾಕಿದ್ದೀನಿ. ಒಂದು ಮೆಣಸು ಇದು ಒಂದು ತಾಳೆ ಮರೆಗೆ 3-4 ಮೆಣಸನ್ನು ಹಬ್ಬಿಸ್ಬೋದು ಒಂದು ಮರಿಕೆ. ಇದು ದೈತ್ಯ ಇಳುವರಿ ಚೆನ್ನಾಗಿ ಬರ್ತದೆ. ಅಡಿಕೆಗೆ ಒಂದೇ ಒಂದು ಸಾಕು. ಒಂದು ಅಡಿಕೆ ಮರನ 4-5 ಮರ ಹಾಕ್ಬೇಕು. ಇದಕ್ಕೆ ಮೆಣಸು ಹಾಕ್ಬೋದು, ಕೋಕೋ ಹಾಕ್ಬೋದು, ಏಲಕ್ಕಿ ಹಾಕ್ಬೋದು. ಅದಕ್ಕಿಂತನೂ ಇಷ್ಟೆಲ್ಲ ಹಾಕಿ ನೀವು ನಿಮ್ಗೆ ಅಡ್ರೆಸ್ ಕೊಡ್ತೀನಿ, ನಮ್ಮ ತೋಟಕ್ಕೆ ಬನ್ನಿ. ಫಾರಮ್ ಮಾಡಿದ್ದೀನಿ, ಆಡು ಕುರಿ ಫಾರಮ್ ಮಾಡಿದ್ದೀನಿ ತಾಳೆ ತೋಟದೊಳಗೆ. ಇದ್ರ ಮೇವೆಲ್ಲ ಆಡು ಕುರಿಗೊಳಗಾಗ್ತದೆ ಇದ್ರದ್ದು ಫಾರಮ್ದು. ಬರೀ ಗರಿಗಳನ್ನು ಕಡಿದ್ಬಿಟ್ಟದನ್ನ ಹಿಂಗೆ ಎಸ್ಬಿಟ್ರು ಸಾಕು, ಮೇಯ್ಕಂದು ಆಡ್ಕೊಂಡಿರ್ತವೆ. ಫಾರಮನ್ನು ಮಾಡಿದ್ದೀನಿ ತಾಳೆ ಒಳಗಡೆ. ಸರ್ ನೆಮ್ಮದಿಯಾಗಿರಬೇಕು ಅಂದರೆ, ಖರ್ಚು ಕಮ್ಮಿ ಇರಬೇಕು ಅಂತಂದರೆ, ದೀರ್ಘ ಬೆಳೆ, ಯಾವುದೇ ರೋಗ ಇಲ್ಲ, ರುಜಿನ ಇಲ್ಲ, ಪ್ರಕೃತಿಗೆ ಹಾನಿಯಾಗಲ್ಲ. ಇದು ಬಿಸಿಲು ಎಷ್ಟೇ ಹೊಡಿಲಿ ಬೆಳೆ ಹಾಳಾಗಲ್ಲ, ಮಳೆ ಎಷ್ಟಾರ ಹುಯ್ಲಿ ಕೊಳೆಯಲ್ಲ. ಆಮೇಲೆ ಇನ್ನೊಂದು ಸರ್, ಕಡ್ದು ನಾವು ಒಂದು ಕಡೆ ಲಾಟ್ ಹಾಕ್ಬಿಟ್ರೆ ನಾವು ಕಾಯಬೇಕಾಗಿಲ್ಲ. ನೀವು ರಸ್ತೆಯಲ್ಲಿ ಗುಡ್ಡೆ ಹಾಕ್ಬಿಡಿ. ಕೆಲವರು ನನ್ನೇನು ಹಾಸ್ಯ ಮಾಡಿದ್ದಾರೆ. ಹೆಂಗಂದರೆ ಅಲ್ಲಿ ರೋಡಲ್ಲಿ ಹಣ್ಣು ಎಲ್ಲ ಕಡ್ದು ಗುಡ್ಡೆ ಹಾಕ್ಬಿಟ್ಟವ್ರಲ್ಲ, ಎಲ್ಲ ಅಲ್ಲಿ ಬಿಸಾಕ್ಬಿಟ್ಟವ್ರೆ, ಅಲ್ಲಿ ಸುರಿದ್ಬಿಟ್ಟವ್ರೆ ಅಂತಾರೆ. ಆದರೆ ಅದು ಚಿನ್ನ ಅಂತ ನಾನು ಬೆಳೆದಿರೋ ನನಗೆ ಗೊತ್ತೋದು. ಸರ್ ಒಟ್ಟಾರೆ ಕಳ್ತನ ಇಲ್ಲ. ಸರ್ ಒಟ್ಟಾರೆ ನಿಮ್ಗೆ ಎಷ್ಟು ಎಕರೆ ಭೂಮಿ ಇದೆ ಸರ್? ನಮಗೆ ಒಂದು 6 ಎಕರೆ ಇದೆ. 6 ಎಕರೆಯಲ್ಲಿ 1.5 ಎಕರೆಯಷ್ಟು ತೆಂಗಿದೆ. ಒಂದು ಫಾರಮ್ ಮಾಡಿದ್ದೀನಿ. ಇನ್ನು ಬಿಕ್ಕದನ್ನೆಲ್ಲ ನಾವು ಬೇರೆ ಬಿಸ್ನೆಸ್ಗೆ ಬಳಸ್ಕೊಂಡಿದ್ವಿ. ವಾಣಿಜ್ಯ ಬೆಳೆ ಬಿಟ್ಟು ಸ್ವಂತ ಬೆಳೆಗೆ ಬಿಟ್ಕೊಂಡಿದ್ವಿ. ತಾಳೆ ಮಾತ್ರ 3.5 ಎಕರೆ ಹಾಕೊಂಡಿದ್ವಿ ನಾವು ಅದನ್ನು. ಓಕೆ, ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.